ಪ್ರಥಮ್ ಮೇಲೆ ಹಲ್ಲೆ ಪ್ರಕರಣ ಕ್ಷಣ ಕ್ಷಣಕ್ಕೂ ಒಂದೊಂದು ತಿರುವು ಪಡೆದುಕೊಳ್ತಾ ಇದೆ. ಆರೋಪಿಗಳಿಗೆ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ನೀಡಿದರೆ ಪೊಲೀಸರಿಂದ ನಟ ಪ್ರಥಮ್ ಮುಖಾಂತರ ಸ್ಥಳ ತನಿಖೆ ನಡೆಸಿದ್ದಾರೆ. ಇದರ ಕಂಪ್ಲೀಟ್ ಡೀಟೇಲ್ಸ್ಗಾಗಿ ಸ್ಟೋರಿ ನೋಡಿ. ಈಗ ನೀವು ನೋಡ್ತಿರುವ ದೃಶ್ಯಗಳಲ್ಲಿನ ವ್ಯಕ್ತಿಗಳು ಸಿನಿಮಾ ಮಾಡೋದ್ರಲ್ಲಿ ಬ್ಯುಸಿ ಆಗಬೇಕಿದ್ದವರು. ಇನ್ನೇನು ಕೆಲ ದಿನಗಳಲ್ಲೇ ಸಿನಿಮಾನು ತೆರೆ ಕಾಣಬೇಕಾಗಿತ್ತು. ಅಷ್ಟರಲ್ಲೇ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪದ ವಿಚಾರವಾಗಿ ಪೊಲೀಸ್ ಸ್ಟೇಷನ್ ಮತ್ತು ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ರಾಮಯ್ಯನಪಾಳ್ಯದಲ್ಲಿರುವ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಪೂಜೆ ಮುಗಿಸಿ ಭರ್ಜರಿ ಬಾಡೂಟ ಸವಿದಿದ್ದಾರೆ. ಅಷ್ಟಕ್ಕೂ ಕೊನೆಗೊಳಿಸದ ಆರೋಪಿಗಳು ನನ್ನ ಮೇಲೆ ಡ್ರಾಗರ್ ಇಟ್ಟು ಅವಾಚ್ಯ ಶಬ್ದಗಳಿಂದ ಹಲ್ಲೆ ನಡೆಸಿದ್ದಾರೆ ಎಂದು ನಟ ಪ್ರಥಮ್ ದೂರು ದಾಖಲಿಸಿದ್ದಾರೆ. ರೌಡಿಸಂ ಹಿನ್ನೆಲೆ ಹೊತ್ತಿರುವ A1 ಆರೋಪಿ ಬೇಕ್ರಿ ರಘು, A2 ಆರೋಪಿಯಾಗಿರುವ ಯಶಸ್ವಿನಿ ವಿರುದ್ಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ದೂರು ದಾಖಲಾದ ಕೂಡಲೇ ಆರೋಪಿಗಳು ತಮ್ಮ ವಕೀಲರ ಮೂಲಕ ಜಾಮೀನು ಪಡೆಯಲು ದೊಡ್ಡಬಳ್ಳಾಪುರ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಅರ್ಜಿಯನ್ನ ಪುರಸ್ಕರಿಸಿ ಕೆಲ ಷರತ್ತುಗಳನ್ನು ವಿಧಿಸಿ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ಕೋರ್ಟ್ನಲ್ಲಿ ಷರತ್ತುಬದ್ಧ ಜಾಮೀನು ಪಡೆದು ಮಾತನಾಡಿದ A2 ಆರೋಪಿ ಯಶಸ್ವಿನಿ ನಟ ಪ್ರಥಮ್ ವಿರುದ್ಧ ಕಿಡಿಕಾರಿದ್ದಾರೆ. ನಾವು ಮಾಡದೇ ಇರೋ ತಪ್ಪಿಗೆ ಕಟಕಟೆಯಲ್ಲಿ ನಿಂತಿದ್ದೀವಿ. ಅವರ ಅವರೆಕಾಳು ಬೇಯಿಸಿಕೊಳ್ಳೋಕೆ ನಮ್ಮನ್ನ ಕಟಕಟೆಯಲ್ಲಿ ನಿಲ್ಸಿರೋದು ಎಷ್ಟು ಸರಿ? ಹುಚ್ಚನ ಬಗ್ಗೆ ಮಾತನಾಡಿ ನಾವೆಲ್ಲ ಟೈಮ್ ವೇಸ್ಟ್ ಮಾಡ್ತಿದ್ದೀವಿ. ಹುಚ್ಚ ವೆಂಕಟ್ ಅವರೇ ಪರವಾಗಿಲ್ಲ ಎಂದು ವಾಗ್ದಾಳಿ ನಡೆಸಿದ್ದಾರೆ. ದೇವಸ್ಥಾನಕ್ಕೆ ಹೋಗಿದ್ ನಿಜ. ನಾನು ದಾಸ ಎಲ್ಲ ಜೊತೆಲೆ ಹೋಗಿದ್ದು. ದೇವಸ್ಥಾನಕ್ಕೆ ಹೋಗಿದ್ ನಿಜ. ಅಲ್ಲಿ ನಾನು ರಕ್ಷಕು ದಾಸ ಎಲ್ಲ ಜೊತೆಲೆ ಊಟ ಮಾಡಿದ್ ನಿಜ. ಊಟ ಮಾಡೋ ವೇಳೆಯಲ್ಲಿ ಇವರು ಪ್ರಥಮ್ ಬರ್ತಾರೆ. ದೇವ್ರ ನಮಸ್ಕಾರ ಮಾಡ್ಕೊಂಡು ಬಂದ್ ನಮ್ಮ ಎದುರಿಗೆ ಬಂದು ಕೂತ್ಕೊಂಡು ಊಟ ಮಾಡ್ತಾರೆ. ಚೆನ್ನಾಗೆ ಮಾತಾಡ್ಕೊಂಡು ಚೆನ್ನಾಗೆ ಹೋಗ್ತಾರೆ. ಊಟ ಆಗಿ ಕೈಯೆಲ್ಲ ತೊಳ್ಕೊಂಡು ವಾಪಸ್ ಬರೋಗ ಅವ್ನ್ ಪಬ್ಲಿಸಿಟಿ ಅವನು ನಿಮ್ಗೆ ಗೊತ್ತು ಹುಚ್ಚ ಸರ್. ನಾವು ಹಣೆ ಮಾಡ್ತೀವಿ ಸರ್. ಆಕ್ಚುಲಿ ಹೋಗ್ದಿರೋ ಓದೆ ಅಂತ ಹೆಂಗ್ ಒಪ್ಕೊಳ್ಳಿ. ನನ್ನ ಬರ್ಡೇ ಬಂದು ಲಾಸ್ಟ್ ಮಂತ್ 25th ಆಗಿರೋದು. ಈ ಮಂತ್ 25th ತೋರಿಸ್ತಾ ಇದಾರೆ ಸರ್. ಕಾನೂನು ಪ್ರಕಾರ ನನ್ನ ಮೇಲೆ FIR ಬಿದ್ದು ಬೇಲ್ ಮಾಡಿಸ್ಕೊಂಡು ಸ್ಟೇಷನ್ ಬಂದಿದ್ದೀನಿ. ಮುಂದೆ ಕಾನೂನು ಹೋರಾಟ ನಮ್ಮ ಲಾಯರ್ ಇದ್ದಾರೆ ಸರ್, ನೋಡ್ಕೊಳ್ತಾರೆ. ಇನ್ನು ಹಲ್ಲೆ ಆಗಿದೆ ಅಂತ ಆರೋಪ ಮಾಡಿದ್ದ ನಟ ಪ್ರಥಮ್ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರಿಂದ ತನಿಖೆಗೆ ಸಹಕರಿಸಿ ಎಂದು ನೋಟಿಸ್ ಬಂದ ಕೂಡಲೇ ಇಂದು ಮಧ್ಯಾಹ್ನ ಸುಮಾರು 4 ಗಂಟೆಗೆ ಪೊಲೀಸ್ ಠಾಣೆಗೆ ಹಾಜರಾಗಿದ್ರು. ಅಲ್ಲಿಂದ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಸಾದಿಕ್ ಪಾಷಾ ಅವರು ಪ್ರಥಮ್ ಅವರೊಂದಿಗೆ ದೇವಾಲಯದ ಬಳಿ ಹೋಗಿ ಘಟನೆ ದಿನ ಆದಂತಹ ಎಲ್ಲಾ ಘಟನಾವಳಿಗಳನ್ನ ಪೊಲೀಸರಿಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ನಟ ಪ್ರಥಮ್ ಹೇಳಿದ ಎಲ್ಲಾ ಮಾಹಿತಿಯನ್ನ ಸಂಗ್ರಹಿಸಿ ತನಿಖೆಗೆ ಬೇಕಾಗಿರುವ ವಿವಿಧ ರೀತಿಯ ಮಾಹಿತಿಯನ್ನ ಪೊಲೀಸರು ಪಡೆದಿದ್ದಾರೆ. ನಂತರ ಮಾತನಾಡಿದ ನಟ ಪ್ರಥಮ್, ಘಟನಾವಳಿಗಳು ನಡೆದಿದ್ದು ನಿಜ, ನನ್ನ ಮೇಲೆ ಹಲ್ಲೆ ಆಗಿದ್ದು ನಿಜ, ನನ್ನ ಹೇಳಿಕೆಗಳಲ್ಲಿ ಯಾವುದೇ ತಪ್ಪಿಲ್ಲ. ಪೊಲೀಸರ ತನಿಖೆ ಮೇಲೆ ನಂಬಿಕೆ ಇದೆ, ನ್ಯಾಯ ಸಿಗುವ ನಿರೀಕ್ಷೆ ಇದೆ ಎಂದು ಹೇಳಿದ್ರು. 7 ವರ್ಷದಲ್ಲಿ ಯಾವತ್ತೂ ಒಂದು ಪಾರ್ಟಿ ಆಗಲಿ ಕಾರ್ಯಕ್ರಮದಲ್ಲಿ ಹೋಗೋಣ. ಸೀರಿಯಸ್ ಆಗಿ ಅವ್ರ ಲೈಫಲ್ಲಿ ನನ್ನ ಲೈಫಲ್ಲಿ ಬಂದಿರಲ್ಲ. ಸುಮ್ಮನೆ ಅವ್ರ ಹೆಸರು ತಗೋಬೇಕು ಅಂತಂದು ನಂಗಿರಲ್ಲ. ಹಿಂಗಾಗಿದ್ದಕ್ಕೆ ಹೇಳಿದೆ. ಯಾವಾಗ ವೆಪನ್ ಬಂತು ನಾನು 4 ದಿನ ತಡೆದಿದ್ದೆ. ಪ್ರಾಮಾಣಿಕ 22ನೇ ತಾರೀಕಿಗೆ ಸರ್ ಮೆಸೇಜ್ ಮಾಡಿ ಕೇಳಿದ್ರು. ನಾನಾಗಿ ನಾನು ಕೊಡ್ತೀನಿ ಅಂತ ಹೇಳಿದೆ. ಅದಾದ್ಮೇಲೆ ಏನೇನ್ ಬೆಳವಣಿಗೆ ಆಯ್ತು ನಿಮ್ಗೆ ಗೊತ್ತು. ನನ್ನ ಲೈಫಲ್ಲಿ ಒಂದ್ಸಲ ಸ್ಮೋಕ್ ಡ್ರಿಂಕ್ ಮಾಡಿಲ್ಲ. ನೀವು ಏನಾದ್ರು ಚೆಕ್ ಮಾಡ್ಕೊಡಿ, ಎಲ್ಲಾದ್ರೂ ಮಾಡಿ. ಯಾವ ಕಾರ್ಯಕ್ರಮ ಪಾರ್ಟಿನೂ ಅಟೆಂಡ್ ಮಾಡಿಲ್ಲ. ಸೊ ಹಂಗಿದ್ದಾಗ ಯಾವಾಗ ಮನೆಯವರು ಅಪ್ಸೆಟ್ ಆದ್ರು, ಇದು ಚಿಪ್ಸು ಪಪ್ಸಿನ ಘಟನೆ ಅಂತ, ಅವಾಗ ನಾನು ಕಂಪ್ಲೇಂಟ್ ಕೊಡಿಲ್ಲ. ಅಲ್ಲಿ ತನಕ ನಾನು ಕಂಪ್ಲೇಂಟ್ ಕೊಡಿಲ್ಲ. ಉದ್ದೇಶ ನಂಗೆ ಹಂಗಿರಲ್ಲ, ಅವ್ರ ಮೇಲೆ ಕೊಡ್ಬೇಕು ಅಂತೂ ಇರಲ್ಲ. ಒಟ್ನಲ್ಲಿ ಇಬ್ಬರ ಆರೋಪಗಳು ಪ್ರತ್ಯಾರೋಪಗಳು ತಾರಕಕ್ಕೇರಿದೆ. ಈಗ ತೀರ್ಮಾನ ಕೋರ್ಟಿನ ಅಂಗಳದಲ್ಲಿರುವ ಕಾರಣ ಯಾವ ತೀರ್ಮಾನ ಹೊರಬಿದ್ದು ಯಾರದು ತಪ್ಪು ಎಂದು ಹೇಳುತ್ತೋ ಕಾದು ನೋಡಬೇಕಾಗಿದೆ. ಮಹೇಶ್ BM, ಬೆಟ್ಟೇನಹಳ್ಳಿ, ಗ್ಯಾರಂಟಿ ನ್ಯೂಸ್, ದೇವನಹಳ್ಳಿ.